ಅಡಕೆ ತಟ್ಟೆ ವ್ಯಾಪಾರಿಗಳಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಯುದ್ಧದಿಂದ ಅಡಕೆ ಹಾಳೆ ಉತ್ಪನ್ನಗಳ ರಫ್ತು ಸ್ಥಗಿತವಾಗಿದೆ. ಮಾಸಿಕ 40-50 ಕೋಟಿ ರೂಪಾಯಿ ವಹಿವಾಟಿಗೆ ಈಗ ಬರೆ ಬಿದ್ದಿದೆ. ಹಲವು ದೇಶಗಳಿಗೆ ರಫ್ತಾಗ್ತಾ ಇದ್ದಂತ ಅಡಕೆ ತಟ್ಟೆ ಹಾಳೆಗಳು ಇಸ್ರೇಲ್, ಅಮೆರಿಕ, ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾ, ಜರ್ಮನಿ ಸೇರಿದಂತೆ ಹಲವು ದೇಶಗಳಿಗೆ ರಫ್ತಾಗ್ತಾ ಇದ್ದಂತ ಅಡಕೆ ತಟ್ಟೆ ಯುದ್ಧದಿಂದ ರಫ್ತು ಬಂದಾಗಿದೆ. ಶಿವಮೊಗ್ಗದಲ್ಲಿ ಉದ್ಯಮಿ ಕಂಗಾಲಾಗಿದ್ದಾರೆ. ಮಾಸಿಕವಾಗಿ 40-50 ಕೋಟಿ ರೂಪಾಯಿ ವಹಿವಾಟಿಗೆ ಬರೆ ಬಿದ್ದಿದೆ. ಹಲವು ದೇಶಗಳಿಗೆ ರಫ್ತಾಗ್ತಾ ಇದ್ದ ಅಡಕೆ ತಟ್ಟೆ ಹಾಳೆಗಳು ಇಸ್ರೇಲ್, ಅಮೆರಿಕ, ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾಕ್ಕೆ ರಫ್ತಾಗ್ತಿದ್ದಂತ ಅಡಕೆ ತಟ್ಟೆ ಹಾಳೆಗಳು ಜರ್ಮನಿ ಸೇರಿದಂತೆ ಹಲವು ದೇಶಗಳು ಇವನ್ನ ಆಮದು ಮಾಡಿಕೊಳ್ತಾ ಇದ್ವು. ಈಗ ಅವೆಲ್ಲವೂ ಕೂಡ ನಿಂತು ಹೋಗಿದೆ. ಈ ಕೊಲ್ಲಿ ರಾಷ್ಟ್ರಗಳ ನಡುವಿನ ಕದನ ಇದೆಯಲ್ಲ, ಈ ಕದನದಿಂದ ಆಗಿರುವಂತಹ ಪರಿಣಾಮ ಇದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ತೈಲ ಉದ್ಯಮಕ್ಕೆ ಸೇರಿದಂತೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿರುವಂತದ್ದು. ಅದರಂತೆ ಮಲೆನಾಡಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿರುವಂತಹ ಅಡಕೆಯ ತಟ್ಟೆ ಹಾಳೆಗೂ ಈಗ ಈ ಯುದ್ಧದ ಕಾರ್ಮೋಡ ಕವಿದಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಸುಮಾರು ಒಂದು ತಿಂಗಳಿಗೆ 50-60 ಕೋಟಿ ರೂಪಾಯಿ ವೆಚ್ಚದ ಅಡಕೆ ತಟ್ಟೆಗಳು ನಮ್ಮ ಶಿವಮೊಗ್ಗದಿಂದ ದೇಶದ ಬೇರೆ ಬೇರೆ ಕಡೆಗೆ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ರಫ್ತಾಗುವಂತದ್ದು. ಪ್ರಮುಖವಾಗಿ ಅಮೆರಿಕಕ್ಕೆ ಹೋಗುತ್ತೆ, ಇಸ್ರೇಲ್ ಹೋಗುತ್ತೆ, ಆಸ್ಟ್ರೇಲಿಯಾಗಳಿಗೆ ಸುಮಾರು 60 ವಿವಿಧ ರೀತಿಯ ಅಡಿಕೆ ತಟ್ಟೆಗಳು ಶಿವಮೊಗ್ಗ ಜಿಲ್ಲೆಯಿಂದ ರಫ್ತಾಗುವಂತದ್ದು. ಈಗ ಯುದ್ಧದ ಕಾರ್ಮೋಡ ಕವಿದಿರುವ ಹಿನ್ನೆಲೆಯಲ್ಲಿ ಕಳೆದ 15 ದಿನಗಳಿಂದ ಅಡಿಕೆ ತಟ್ಟೆಗಳು ರಫ್ತಾಗದೆ ಸಾಕಷ್ಟು ಸಮಸ್ಯೆಯನ್ನ ಅಡಿಕೆ ತಟ್ಟೆಯ ಉದ್ದಿಮೆದಾರರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಲಾಟ್ಗಳು ಬಿದ್ದಿರುವಂತದ್ದು. ನಾನು ನಿಮಗೆ ಇಲ್ಲಿ ಒಂದು ಉದಾಹರಣೆ ಅಷ್ಟೇ ತೋರಿಸ್ತಾ ಇದ್ರೆ, ಈ ರೀತಿಯ ಅನೇಕ ಶಿವಮೊಗ್ಗದಲ್ಲಿ ಸುಮಾರು ಒಂದು ತಿಂಗಳಿಗೆ 40-50 ಕೋಟಿಯಷ್ಟು ವ್ಯವಹಾರ ಈ ಅಡಿಕೆ ತಟ್ಟೆಯಿಂದಲೇ ರಫ್ತಾಗುವಂತದ್ದು ಜೊತೆಗೆ ನಡೆಯುವಂತದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಸುಮಾರು 40-50-60 ವೆರೈಟಿ ಈ ರೀತಿಯ ಅಡಿಕೆ ತಟ್ಟೆಗಳು ಶಿವಮೊಗ್ಗ ಇಲ್ಲಿ ತಯಾರಿಸ್ತಾರೆ. ಆದ್ರೆ ಯುದ್ಧದ ಕಾರ್ಮೋಡ ಇಲ್ಲಿ ಕವಿದಿರೋ ಹಿನ್ನೆಲೆಯಲ್ಲಿ ಅಡಿಕೆ ತಟ್ಟೆ ಮಾರಾಟಗಾರರಾಗಿರ್ಬೋದು, ತಯಾರಕರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾರೆ. ನನ್ನ ಜೊತೆಗೆ ಸರ್ ಇಲ್ಲಿ ಅಡಿಕೆ ತಟ್ಟೆ ತಯಾರಕರಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ಏನೆಲ್ಲ ಸಮಸ್ಯೆಗಳಾಗ್ತಿದೆ ಯುದ್ಧದ ಕಾರ್ಮೋಡದಿಂದಾಗಿ ಅಂತ? ಯುದ್ಧದ ಕಾರ್ಮೋಡದಿಂದ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗ, ಕರ್ನಾಟಕ, ಅದರಲ್ಲೂ ಶಿವಮೊಗ್ಗದಿಂದ ಮುಖ್ಯ ಉತ್ಪನ್ನವಾಗಿರುವಂತಹ ಈ ಅಡಿಕೆ ಹಾಳೆ ತಟ್ಟೆ ನಿಂತು ಹೋಗ್ಬಿಟ್ಟಿದೆ. ಇವಾಗ ಎಕ್ಸ್ಪೋರ್ಟ್ ಆಗೋದು ಝೀರೋ ಆಗಿದೆ. ಹಂಗಾಗಿರೋದ್ರಿಂದ ಇದರಿಂದ ನಮಗೆ ಬ್ಯಾಂಕಿಗೆ ಕಟ್ಟೋದಿಕ್ಕೆ ಮತ್ತೆ ವಿದ್ಯುತ್ ಶಕ್ತಿ ಬಿಲ್ ಸಹ ಕಟ್ಟೋದಿಕ್ಕೆ ಆಗ್ತಿಲ್ಲ, ರೆಂಟ್ ಕಟ್ಟೋದಿಕ್ಕೆ ಆಗ್ತಿಲ್ಲ. ಎಲ್ಲ ಎಕ್ಸ್ಪೋರ್ಟ್ ಆಗ್ತಿರೋಂಥದ್ದೆಲ್ಲ ಸ್ಟಾಕ್ ಆಗಿದ್ದೇನೆ, ಪೈಲಪ್ ಆಗಿದ್ದೇನೆ, ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಒಂದು 50 ಕೋಟಿ ರೂಪಾಯಿಯಷ್ಟು ಬರೀ ಶಿವಮೊಗ್ಗದಿಂದಲೇ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಮತ್ತೆ ತಿಂಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಒಂದು 50 ಕೋಟಿ ರೂಪಾಯಿಂದು. ಒಂದು ವರ್ಷಕ್ಕೆ ಏನಿಲ್ಲ ಅಂತ ಹೇಳಿದ್ರು ನಮ್ದು ಒಂದು 500-600 ಕೋಟಿ ರೂಪಾಯಿ ತನಕ ಇಲ್ಲಿಂದ ಹೋಗ್ತಾ ಇತ್ತು. ಟೋಟಲ್ ಆಲ್ ಓವರ್ ಇಂಡಿಯಾ ಸೇರಿಸಿದ್ವಿ ಅಂದ್ರೆ ಒಂದು 3,000 ಕೋಟಿ ರೂಪಾಯಿ ಉದ್ಯಮ ಇದು ಗಳಿಸ್ತಾ ಇತ್ತು. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಗ್ರಾಮೀಣ ವಿಭಾಗದಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ತುಂಬಾ ಕೆಲಸದ ಆಪರ್ಚುನಿಟಿ ಇದರಲ್ಲಿ ಸಿಕ್ಕಿತ್ತು. ಮತ್ತೆ ಎಲ್ಲರೂ ಇವಾಗ ಮನೆಗೆ ನಿರ್ವಾಹ ಇಲ್ದಲೆ ಮನೆಗೆ ಕಳಿಸಬೇಕಾಗಿ ಬಂದಿದೆ. ಮತ್ತೆ ಕೆಲಸ ಇಲ್ಲದೆ ಮನೆ ಕಳಿಸಬೇಕಾಗಿ ಬಂದಿದೆ. ಫ್ಯಾಕ್ಟರಿಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದಾವೆ. ಎಲ್ಲ ಮಿಷನರೀಸು, ಡೈಸೆಟ್ಗಳು ಬೇರೆಯವರು ಸಹ ತಗೊಳ್ದಲೆ ಅದನ್ನ ಕೆಜಿ ಲೆಕ್ಕದಲ್ಲಿ ತೂಕ ಮಾಡಿದ್ದೇನೆ ಕೊಡ್ತಾ ಇದ್ದಾರೆ. ಅದು ದೇಶಕ್ಕೆ ನಿಮ್ದು ಅಡಿಕೆ ಹಾಳೆಗಳು ರಫ್ತಾಗ್ತಿತ್ತು. ನಮ್ದು ಏನಿಲ್ಲ ಅಂತ ಹೇಳಿದ್ರು ಅಮೆರಿಕ ಹೋಗ್ತಾ ಇತ್ತು, 52% ಅಮೆರಿಕಕ್ಕೆ ಹೋಗ್ತಾ ಇತ್ತು. ಇಸ್ರೇಲಿಗೆ ಹೋಗ್ತಾ ಇತ್ತು. ಇಸ್ರೇಲ್ ಒಂದು 5-10% ಇತ್ತು. ಮತ್ತೆ ಜರ್ಮನಿ, ಆಮೇಲೆ UK, ಆಮೇಲೆ ನೆದರ್ಲ್ಯಾಂಡ್ಸ್, ಮತ್ತೆ ಫ್ರಾನ್ಸ್, ಮತ್ತೆ ಸ್ವಿಟ್ಜರ್ಲೆಂಡ್, ಈ ಕಂಟ್ರಿಗಳಿಗೆ ಹೋಗ್ತಾ ಇತ್ತು ಸಾಮಾನ್ಯವಾಗಿ. ಮತ್ತೆ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡಿಗೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೋಗ್ತಾ ಇತ್ತು. ಸ್ಟಾಕ್ ಇರೋದ್ರಿಂದ ಅದು ನಮ್ಮ ಮೈ ಮೇಲೆ ಬರ್ತಿದೆ, ಬಡ್ಡಿ ಕಟ್ಟಲಿಕ್ಕೆ ಆಗ್ತಿಲ್ಲ ಎನ್ನುವಂತ ಅಳಲನ್ನ ತೋಡ್ಕೊಂಡಿರುವಂತದ್ದು. ಭೀಮಾನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಧಾರವಾಡ ಹೋಟೆಲ್ಗಳಿಗೆ ಕೊಲ್ಲಿ ಯುದ್ಧದ ಬಿಸಿ ತಟ್ಟಿದೆ. ಧಾರವಾಡದಲ್ಲಿ ಮತ್ತೊಂದು ಸುಪ್ರಸಿದ್ಧ ಹೋಟೆಲ್ ಬಂದಾಗಿದೆ. ಸಿಲಿಂಡರ್ ಇಲ್ಲದೆ ವಿಜಯಸಾಗರ ಹೋಟೆಲ್ ಕ್ಲೋಸ್ ಆಗಿದೆ. ನಿತ್ಯ ಸಾವಿರಾರು ಜನರಿಗೆ ಆಹಾರ ನೀಡ್ತಾ ಇದ್ದ ಹೋಟೆಲ್ನಲ್ಲಿನ ಸಿಬ್ಬಂದಿಗೂ ಕೂಡ ಊಟ ನೀಡಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಧಾರವಾಡದಲ್ಲಿ ಮತ್ತೊಂದು ಸುಪ್ರಸಿದ್ಧ ಹೋಟೆಲ್ ಈಗ ಬಂದಾಗಿದೆ. ಸಿಲಿಂಡರ್ ಇಲ್ಲದೆ ವಿಜಯಸಾಗರ ಹೋಟೆಲ್ ಕ್ಲೋಸ್ ಆಗಿದೆ. ನಿತ್ಯ ಸಾವಿರಾರು ಜನರಿಗೆ ಆಹಾರ ನೀಡ್ತಾ ಇದ್ದಂತಹ ಹೋಟೆಲ್ ಅದು ಬಂದಾಗಿದೆ.
ತನ್ನ ಸಿಬ್ಬಂದಿಗಳಿಗೂ ಕೂಡ ಊಟ ಆಗದಂತ ಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಎಫೆಕ್ಟ್ ಇದೀಗ ಧಾರವಾಡದಲ್ಲಿ ಇವತ್ತು ಕೂಡ ಏನು ಗ್ಯಾಸ್ನ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಒಂದು ಮತ್ತೊಂದು ಸುಪ್ರಸಿದ್ಧ ಹೋಟೆಲ್ ಆಗಿರ್ತಕ್ಕಂಥ ವಿಜಯ ಸಾಗರ್ ಅನ್ನೋ ಒಂದು ಹೋಟೆಲ್ ಈಗ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥ ಸದ್ಯ ನಾನು ಕೂಡ ಈಗ ಅದೇ ಒಂದು ಹೋಟೆಲ್ ನಲ್ಲಿ ಇದ್ದೀನಿ. ನಾನು ಧಾರವಾಡದ ಸಿಬಿಟಿ ಬಸ್ ಸ್ಟ್ಯಾಂಡ್ ನ ಒಂದು ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಹೋಟೆಲ್ಗೆ ನಿತ್ಯವೂ ಸಾಕಷ್ಟು ಜನ ಬರ್ತಾರೆ. ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ರಾತ್ರಿವರೆಗೂ ಕೂಡ ಇಲ್ಲಿ ಊಟ ಉಪಹಾರ ಸೇರಿದಂತೆ ಎಲ್ಲವೂ ಗ್ರಾಹಕರಿಗೆ ದೊರೆಯುತ್ತದೆ. ಆದ್ರೆ ಈಗ ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದಾಗಿ ಸಂಪೂರ್ಣವಾಗಿ ಇವತ್ತು ಬೆಳಗ್ಗೆಯಿಂದಲೇ ಈ ಒಂದು ಹೋಟೆಲ್ ಬಂದ್ ಆಗಿರೋದ್ರಿಂದ ಇಲ್ಲಿ ಜನರು ಇಲ್ಲದೆ ಸಾಕಷ್ಟು ಈಗ ಬಿಕ್ಕು ಅಂತಿರ್ತಕ್ಕಂಥದ್ದು. ಯಾಕಂದ್ರೆ ನಿತ್ಯವೂ ಈ ಹೊತ್ತಿಗೆ 100 ರಿಂದ 200 ಜನ ಗ್ರಾಹಕರು ಈ ಒಂದು ಹೋಟೆಲ್ಗೆ ಬಂದು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸಮಯ ಸಿಗದಂತ ರೀತಿಯಲ್ಲಿ ಸಪ್ಲೈ ಮಾಡಬೇಕಾಗ್ತಿತ್ತು. ಆದ್ರೆ ಇವತ್ತು ಏನು ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋಟೆಲ್ ನಲ್ಲಿ ಯಾವುದೇ ಒಂದು ಅಡುಗೆಯನ್ನ ಮಾಡಲಾಗ್ತಿಲ್ಲ, ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಸಿಬ್ಬಂದಿಗಳು ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಒಂದು ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಈಗ ಈ ಸಮಸ್ಯೆ ಉದ್ಭವ ಆಗಿರೋದ್ರಿಂದ ಸಾಕಷ್ಟು ಈಗ ಅವ್ರಿಗೂ ಕೂಡ ಸಮಸ್ಯೆಯನ್ನ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಏನಿದೆ ಈಗ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಹೋಟೆಲ್ ಮಾಲೀಕರು ಕೂಡ ದೊಡ್ಡ ಒಂದು ಸಮಸ್ಯೆಯನ್ನ ತಂದಿಟ್ಟಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಏನು ಈಗ ಖುದ್ದು ಒಂದು ಹೋಟೆಲ್ ನ ಮಾಲೀಕರಿದ್ದಾರೆ, ಅವ್ರಿಗೂ ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸಿಲಿಂಡರ್ ಸಮಸ್ಯೆ ಯಾವಾಗಿಂದ ಸಮಸ್ಯೆ ಆಗಿದೆ ನಿಮ್ಗೆ ಮತ್ತು ಯಾವಾಗ ಬಂದ್ ಮಾಡಿದ್ರಿ ನಿಮ್ದು? ಸರ್, ನಾವು ಈಗ 4-5 ದಿವಸದಿಂದ ಪರದಾಡ್ತಾ ಇದ್ದೀವಿ ಗ್ಯಾಸ್ ಸಿಲಿಂಡರ್ ಇಂದ. ಆದ್ರೆ ಇವತ್ತು ಪೂರ ಬಂದ್ ಆಗಿ ಹೋಗಿದೆ. ಇವತ್ತು ನಾವು ನಮ್ಮ ಸಿಬ್ಬಂದಿಗಳಿಗೆ ನಾವು ಊಟಕ್ಕೆ ಏನು ಮಾಡದೇ ಇರೋದಂತ ಪರಿಸ್ಥಿತಿ ಉಂಟಾಗಿದೆ. ತುಂಬಾ ಸಿಲಿಂಡರ್ ಸಮಸ್ಯೆ ಆಗಿದೆ. ಈಗ ಎಂತ ಮಾಡ್ಬೇಕಂತ ನಮಗೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ಗ್ಯಾಸ್ ಬಂದ್ಮೇಲೆ ಏನು ಶುರು ಮಾಡೋದಾದ್ರೆ ಮಾಡುವ. ಮತ್ತೊಬ್ರು ಅಂದ್ರೆ ಈ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರು ಅವ್ರಿಗೂ ಮಾತಾಡ್ತೀನಿ. ಸರ್, ಈಗ ಇದೇ ಒಂದು ಹೋಟೆಲ್ ನೀವು ಕೆಲಸ ಮಾಡಿ ಉಪಜೀವನ ನಡೆಸ್ತೀರಿ, ಹೇಗಾಗ್ತಾ ಇದೆ ಸಮಸ್ಯೆ ಸರ್? ನೋಡಿ ಸರ್, ನಾವು ಈ ಹೋಟೆಲ್ ನಂಬ್ಕೊಂಡೆ ನಾವು ಬದುಕ್ತಾ ಇದೀವಿ, ಹೌದಾ? ಇವಾಗ ನಾನು ಇಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ಸಿಲಿಂಡರ್ ಚಲೋ ಆದ್ರೆ ನನ್ ಕೆಲಸ ಕೊಡ್ತಾರೆ. ಇಲ್ಲ ಅಂತಂದ್ರೆ ನನ್ ಕೆಲಸ ಇಲ್ಲ. ಅಂತಂದ್ರೆ ನನ್ ಹೆಂಡ್ರ ಮಕ್ಕಳು ಊಟ ಇರಲ್ಲ, ಹೌದ್ರಿ? ಅದ್ರ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಿಲಿಂಡರ್ ಕೊಟ್ಬಿಟ್ರೆ ಇಲ್ಲೇ ಹೋಟೆಲ್ ಓಪನ್ ಆಗುತ್ತೆ, ನನ್ ಜೀವನ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನಾವೇನ್ ಮಾಡೋಣ ಹೇಳ್ರಿ ಸರ್? ಈಗ ಇದು ಏನು ಇಲ್ಲಿರ್ತಕ್ಕಂಥ ಕಾರ್ಮಿಕರ ನೋವಿನ ಮಾತು. ಯಾಕಂತಂದ್ರೆ ಇದು ಗ್ರಾಹಕರಿಗೆ ಮಾತ್ರವಲ್ಲ, ಇಲ್ಲಿರ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಒಂದು ಸಮಸ್ಯೆಯನ್ನ ಉದ್ಭವ ಮಾಡಿರ್ತಕ್ಕಂಥದ್ದು. ಹೋಟೆಲ್ಗಳು ಗ್ಯಾಸ್ ಸಮಸ್ಯೆಯಿಂದ ಬಂದಾದ್ರೆ ಆ ಕುಟುಂಬವನ್ನ ನಿರ್ವಹಣೆ ಮಾಡೋದು ಕೂಡ ಬಹಳ ಕಷ್ಟ ಆಗುತ್ತೆ ಅನ್ನುವಂತ ಒಂದು ನೋವಿನ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಹೋಟೆಲ್ಗಳಿಗೆ ಕೊಲ್ಲಿ ಯುದ್ಧದ ಬಿಸಿ ತಟ್ಟಿದೆ. ಧಾರವಾಡದಲ್ಲಿ ಮತ್ತೊಂದು ಸುಪ್ರಸಿದ್ಧ ಹೋಟೆಲ್ ಬಂದಾಗಿದೆ. ಸಿಲಿಂಡರ್ ಇಲ್ಲದೆ ವಿಜಯ ಸಾಗರ ಹೋಟೆಲ್ ಕ್ಲೋಸ್ ಆಗಿದೆ. ನಿತ್ಯ ಸಾವಿರಾರು ಜನರಿಗೆ ಆಹಾರ ನೀಡ್ತಾ ಇದ್ದ ಹೋಟೆಲ್ನಲ್ಲಿನ ಸಿಬ್ಬಂದಿಗೂ ಕೂಡ ಊಟ ನೀಡಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಧಾರವಾಡದಲ್ಲಿ ಮತ್ತೊಂದು ಸುಪ್ರಸಿದ್ಧ ಹೋಟೆಲ್ ಈಗ ಬಂದಾಗಿದೆ. ಸಿಲಿಂಡರ್ ಇಲ್ಲದೆ ವಿಜಯ ಸಾಗರ ಹೋಟೆಲ್ ಕ್ಲೋಸ್ ಆಗಿದೆ. ನಿತ್ಯ ಸಾವಿರಾರು ಜನರಿಗೆ ಆಹಾರ ನೀಡ್ತಾ ಇದ್ದಂತಹ ಹೋಟೆಲ್ ಅದು ಬಂದಾಗಿದೆ. ತನ್ನ ಸಿಬ್ಬಂದಿಗಳಿಗೂ ಕೂಡ ಊಟ ಆಗದಂತ ಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಎಫೆಕ್ಟ್ ಇದೀಗ ಧಾರವಾಡದಲ್ಲಿ ಇವತ್ತು ಕೂಡ ಏನು ಗ್ಯಾಸ್ನ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಒಂದು ಮತ್ತೊಂದು ಸುಪ್ರಸಿದ್ಧ ಹೋಟೆಲ್ ಆಗಿರ್ತಕ್ಕಂಥ ವಿಜಯ ಸಾಗರ್ ಅನ್ನೋ ಒಂದು ಹೋಟೆಲ್ ಈಗ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥ ಸದ್ಯ ನಾನು ಕೂಡ ಈಗ ಅದೇ ಒಂದು ಹೋಟೆಲ್ ನಲ್ಲಿ ಇದ್ದೀನಿ. ನಾನು ಧಾರವಾಡದ ಸಿಬಿಟಿ ಬಸ್ ಸ್ಟ್ಯಾಂಡ್ ನ ಒಂದು ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಹೋಟೆಲ್ಗೆ ನಿತ್ಯವೂ ಸಾಕಷ್ಟು ಜನ ಬರ್ತಾರೆ. ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ರಾತ್ರಿವರೆಗೂ ಕೂಡ ಇಲ್ಲಿ ಊಟ ಉಪಹಾರ ಸೇರಿದಂತೆ ಎಲ್ಲವೂ ಗ್ರಾಹಕರಿಗೆ ದೊರೆಯುತ್ತದೆ. ಆದ್ರೆ ಈಗ ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದಾಗಿ ಸಂಪೂರ್ಣವಾಗಿ ಇವತ್ತು ಬೆಳಗ್ಗೆಯಿಂದಲೇ ಈ ಒಂದು ಹೋಟೆಲ್ ಬಂದ್ ಆಗಿರೋದ್ರಿಂದ ಇಲ್ಲಿ ಜನರು ಇಲ್ಲದೆ ಸಾಕಷ್ಟು ಈಗ ಬಿಕ್ಕು ಅಂತಿರ್ತಕ್ಕಂಥದ್ದು. ಯಾಕಂದ್ರೆ ನಿತ್ಯವೂ ಈ ಹೊತ್ತಿಗೆ 100 ರಿಂದ 200 ಜನ ಗ್ರಾಹಕರು ಈ ಒಂದು ಹೋಟೆಲ್ಗೆ ಬಂದು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸಮಯ ಸಿಗದಂತ ರೀತಿಯಲ್ಲಿ ಸಪ್ಲೈ ಮಾಡಬೇಕಾಗ್ತಿತ್ತು. ಆದ್ರೆ ಇವತ್ತು ಏನು ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋಟೆಲ್ ನಲ್ಲಿ ಯಾವುದೇ ಒಂದು ಅಡುಗೆಯನ್ನ ಮಾಡಲಾಗ್ತಿಲ್ಲ, ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಸಿಬ್ಬಂದಿಗಳು ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಒಂದು ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಈ ಸಮಸ್ಯೆ ಉದ್ಭವ ಆಗಿರೋದ್ರಿಂದ ಸಾಕಷ್ಟು ಈಗ ಅವ್ರಿಗೂ ಕೂಡ ಸಮಸ್ಯೆಯನ್ನ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಏನಿದೆ ಈಗ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಹೋಟೆಲ್ ಮಾಲೀಕರು ಕೂಡ ದೊಡ್ಡ ಒಂದು ಸಮಸ್ಯೆಯನ್ನ ತಂದಿಟ್ಟಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಏನು ಈಗ ಖುದ್ದು ಒಂದು ಹೋಟೆಲ್ ನ ಮಾಲೀಕರಿದ್ದಾರೆ, ಅವ್ರಿಗೂ ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ
ಸಿಲಿಂಡರ್ ಸಮಸ್ಯೆ ಯಾವಾಗಿಂದ ಸಮಸ್ಯೆ ಆಗಿದೆ ನಿಮ್ಗೆ ಮತ್ತು ಯಾವಾಗ ಬಂದ್ ಮಾಡಿದ್ರೆ ನಿಮ್ದು? ಸರ್ ನಾವು ಈಗ 4-5 ದಿವಸದಿಂದ ಪರದಾಡ್ತಾ ಇದ್ದೀವಿ ಗ್ಯಾಸ್ ಸಿಲಿಂಡರ್ ಇಂದ. ಆದ್ರೆ ಇವತ್ತು ಪೂರ ಬಂದ್ ಆಗಿ ಹೋಗಿದೆ. ಇವತ್ತು ನಾವು ನಮ್ಮ ಸಿಬ್ಬಂದಿಗಳಿಗೆ ನಾವು ಊಟಕ್ಕೆ ಏನು ಮಾಡದೇ ಇರೋದಂತ ಪರಿಸ್ಥಿತಿ ಉಂಟಾಗಿದೆ. ತುಂಬಾನೇ ಅಂದ್ರೆ ತುಂಬಾ ಸಿಲಿಂಡರ್ ಸಮಸ್ಯೆ ಆಗಿದೆ. ಈಗ ಎಂತ ಮಾಡ್ಬೇಕಂತ ನಮಗ್ ಗೊತ್ತಾಗ್ತಾ ಇಲ್ಲ. ನೋಡೋಣ ಗ್ಯಾಸ್ ಬಂದ್ಮೇಲೆ ಏನು ಶುರು ಮಾಡೋದಾದ್ರೆ ಮಾಡೋದು. ಮತ್ತೊಬ್ರು ಅಂದ್ರೆ ಈ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರು ಅವ್ರಿಗೂ ಮಾಡ್ತಾರೆ ಸೇರಿ ಸರ್. ಈಗ ಇದೇ ಒಂದು ಹೋಟೆಲ್ ನೀವು ಕೆಲಸ ಮಾಡಿ ಉಪಜೀವನ ನಡೆಸ್ತೀರಿ, ಹೇಗಾಗ್ತಾ ಇದೆ ಸಮಸ್ಯೆ ಸರ್? ನೋಡಿ ಸರ್, ನಾವು ಈ ಹೋಟೆಲ್ ನಂಬ್ಕೊಂಡೆ ನಾವು ಬದುಕ್ತಾ ಇದೀವಿ. ಹೌದಾ, ಇವಾಗ ನಾನು ಇಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ಸಿಲಿಂಡರ್ ಚಲೋ ಆದ್ರೆ ನನ್ ಕೆಲಸ ಕೊಡ್ತಾರೆ. ಇಲ್ಲ ಅಂತಂದ್ರೆ ನನ್ ಕೆಲಸ ಇಲ್ಲ ಅಂತಂದ್ರೆ ನನ್ ಹೆಂಡರ ಮಕ್ಕಳು ಊಟ ಇರಲ್ಲ. ಹೌದ್ರಿ, ಅದ್ರ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಿಲಿಂಡರ್ ಕೊಟ್ಬಿಟ್ರೆ ಇಲ್ಲಿ ಹೋಟೆಲ್ ಓಪನ್ ಆಗುತ್ತೆ, ನನ್ ಜೀವನ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನಾವೇನ್ ಮಾಡೋಣ ಹೇಳ್ರಿ ಸರ್ ಈಗ? ಇದು ಏನು ಇಲ್ಲಿರ್ತಕ್ಕಂಥ ಕಾರ್ಮಿಕರ ನೋವಿನ ಮಾತು. ಯಾಕಂತಂದ್ರೆ ಇದು ಗ್ರಾಹಕರಿಗೆ ಮಾತ್ರವಲ್ಲ, ಇರ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಒಂದು ಸಮಸ್ಯೆಯನ್ನ ಉದ್ಭವ ಮಾಡಿರ್ತಕ್ಕಂಥದ್ದು. ಹೋಟೆಲ್ಗಳು ಗ್ಯಾಸ್ ಸಮಸ್ಯೆಯಿಂದ ಬಂದಾದ್ರೆ ಆ ಕುಟುಂಬವನ್ನ ನಿರ್ವಹಣೆ ಮಾಡೋದು ಕೂಡ ಬಹಳ ಕಷ್ಟ ಆಗುತ್ತೆ ಅನ್ನುವಂತ ಒಂದು ನೋವಿನ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು.